ಅಮ್ಮಂಗೆ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ಲ. ಆಂಟಿ ಅಲ್ಲಿ ಹೋದ್ಮೇಲೆ ಹೇಳ್ಬೇಕು ನೀವು ತುಂಬಾ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಸುಶ್. ಯಾಕೋ ಆನಂದ ಭಾಷೆ ಓಡಾಡ್ತೀವಿ ಟೆಡಿ ಬೇರ್ ತರನೇ ಕಾಣ್ತಾ ಇದ್ದೀರಾ. ಸುಮ್ಮನೆ ಬಾಯಿ ಮಾತು ಕೇಳ್ತೀಯಪ್ಪ, ಒಂದು ಹಗ್ ಮಾಡಲಿಲ್ಲ, ಒಂದು ಕಿಸ್ ಕೊಡ್ಲಿ. ಹೇ ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಮೆಸ್ಸಪ್ ಎಲ್ಲ ನೋಡಿ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಟ್ರಿಪ್ ಹೋಗ್ತಾ ಇದ್ದೀನಿ, ನಮ್ಮ ಅಮ್ಮನ ಕರ್ಕೊಂಡು ಟ್ರಿಪ್ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತಂದರೆ ಮನಾಲಿಗೆ ಹೋಗ್ತಾ ಇದ್ದೀವಿ. ಬಟ್ ಅಮ್ಮಂಗೆ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ಲ. ಟ್ರಿಪ್ ಕರ್ಕೊಂಡು ಹೋಗ್ತೀನಿ, ಒಂದು 6 ದಿನ ಸ್ಕೂಲಲ್ಲಿ ರಜಾ ತಗೋ ಅಂತ ಹೇಳಿದೆ. ಅವ್ರು ಹಾಗೆ ರಜಾ ತೊಗೊಂಡಿದ್ದಾರೆ. ಬಟ್ ಪಾಪ ಸುಮಾರು ಸಲ ಕೇಳಿದ್ರು, ಎಲ್ಲಿ ಕರ್ಕೊಂಡು ಹೋಗ್ತೀಯಾ ಹೇಳು, ಎಲ್ಲಿ ಕರ್ಕೊಂಡು ಹೋಗ್ತೀಯಾ ಹೇಳು, ಯಾಕೆಂದರೆ ನಾನು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋದಕ್ಕಾದರೂ ಈಸಿ ಆಗುತ್ತೆ ಅಂತ. ನೀನು ಅದ್ರ ಬಗ್ಗೆ ಟೆನ್ಷನ್ನೇ ತೊಗೋಬೇಡ, ನಾನೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತೀನಿ, ನಾನು ಅಲ್ಲಿ ಕರ್ಕೊಂಡು ಹೋದ್ಮೇಲೆ ನಿಂಗೆ ಆ ಜಾಗ ಗೊತ್ತಾಗಬೇಕು ಅಂತ ಹೇಳಿದ್ದೀನಿ. ಸೊ ನಾವು ಚಿಕ್ಕವರಿರೋವಾಗ ಅವ್ರು ನಮಗೆ ಎಷ್ಟು ಕಡೆ ಕರ್ಕೊಂಡು ಹೋಗಿರ್ತಾರೆ, ನಾವು ಕೇಳಿದ್ದನ್ನೆಲ್ಲ ಕೊಡಿಸಿರ್ತಾರೆ. ಈಗ ನಾವು ದೊಡ್ಡವರಾಗಿದ್ದೀವಿ, ನಾವು ದುಡಿತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ಕೈಯಲ್ಲಾದಷ್ಟು ಮಟ್ಟಿಗೆ ಅವ್ರಿಗೆ ಖುಷಿ ಪಡಿಸುವಂತಹ ಒಂದು ಅವಕಾಶ. ಸೊ ನಾನಲ್ಲಿ ಕರ್ಕೊಂಡು ಹೋದ್ಮೇಲೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಬಟ್ ನಾನಂತೂ ಫುಲ್ಲಿ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ ಅಲ್ಲಿ ಹೋದ್ಮೇಲೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಬಟ್ ಅಯ್ಯೋ, ಈ ಪ್ಯಾಕಿಂಗ್ ನೋಡ್ತಿದ್ರೇ ನನಗೆ ನಿಜವಾಗ್ಲೂ ತಲೆ ಸುತ್ತಾ ಇದೆ. ನಾವು ಎಲ್ಲೇ ಹೊರಗಡೆ ಹೋದರೂ ಒಂದು ಅಮ್ಮ ಪ್ಯಾಕ್ ಮಾಡ್ತಾಯಿದ್ರು, ಇಲ್ಲಾಂದರೆ ನನ್ನ ತಂಗಿ ಪ್ಯಾಕ್ ಮಾಡಿಕೊಡ್ತಾಯಿದ್ಲು. ಈಗ ಇದಿಷ್ಟು ನಾನೇ ಪ್ಯಾಕ್ ಮಾಡಬೇಕಾ? ತಲೆ ಎಲ್ಲ ನೋಡ್ತಾ ಇದೆ. ಇವನು ನೋಡಿ ನನ್ನ ತಮ್ಮ, ಪ್ಯಾಕ್ ಮಾಡಿಕೊಡೋಣ, ಹೆಲ್ಪ್ ಮಾಡೋಣ, ಏನೂ ಇಲ್ಲ ನನಗೆ. ಹೆಲ್ಪ್ ಮಾಡಬೇಕು. ಏನಪ್ಪ ಇದು ವರ್ಸ್ಟ್ ಫೆಲೋ, ಯಾವಾಗಲೂ ಗೇಮ್ಸ್ 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 ಅಂತಿರ್ತಾನೆ. ಸರಿ, ಈಗ ನಾನು ಏನೇನು ಪ್ಯಾಕ್ ಮಾಡ್ಕೋತಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಆಮೇಲೆ ಇಟ್ಕೋತೀನಿ ಕಣೋ. ಇದು ಉಲ್ಲನ್ ಸ್ವೆಟರ್ ಅಮ್ಮಂಗೆ. ಆ್ಯಂಡ್ ಇದು ಲಾಂಗ್ ಶ್ರಗ್. ಸೈಜಸ್ ಎಲ್ಲ ಒಂದು ಅಂದಾಜಲ್ಲೇ ತೊಗೊಂಡಿದ್ದೀನಿ ಅವ್ರಿಗೆ. ಅಲ್ಲಿಗೆ ಹೋದ್ಮೇಲೆ ಅವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದು. ಸೊ ಹಾಗಾಗಿ ಅವ್ರು ಬೆಚ್ಚಗಿರೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಶಾಪ್ ಮಾಡಿದ್ದೀನಿ. ಅಲ್ಲಿ ಹೋದ್ಮೇಲೆ ಕಂಫರ್ಟಬಲ್ ಇರ್ತಾರೆ, ನೋ ಅನ್ಕಂಫರ್ಟಬಲ್. ಇದರಲ್ಲಿ ವಿಂಟರ್ ಕ್ಯಾಪ್ಸ್ ಇದೆ ನನಗೆ ಅಮ್ಮಂಗೆ ಇಬ್ರಿಗೂ. ಗಣಿ ಗ್ಲೌಸ್ ಎಲ್ಲೋ? ಗ್ಲೌಸ್ ಎಲ್ಲೋ? ನೀವು ಬೈಬಾರ್ದು ಟೈಗರ್. ಆ್ಯಕ್ಚುಲಿ ಇಲ್ಲಿ ಓಡಾಡೋದಕ್ಕೆ ನಾನು ಎತ್ತಿಟ್ಕೊಂಡಿದ್ದೆ, ಓಡಾಡ್ತೀವಿ ಅಂತ. ಲೇ, ಇದನ್ನ ನಾನು ಅಲ್ಲಿಗೆ ತೊಗೊಂಡೋಗ್ಬೇಕು, ನೀನು ಓಡಾಡೋಕೆ ಇಟ್ಕೊಂಡಿದ್ಯಾ ಇಲ್ಲಿ? ಗ್ಲೌಸ್ ಹಾಕೊಂಡು ಓಡಿಸೋಣ ಅನ್ಕೊಂಡಿದ್ದೆ. ಹೌದು ಅನ್ಕೋತಿಯಪ್ಪ ಎಲ್ಲ. ಇದನ್ನ ಅಲ್ಲಿಗೆ ತಗೊಂಡೋಗಿ ಅಲ್ಲಿಗೆ ಅಂತ ಇಟ್ಕೊಂಡಿದ್ದೀನಿ. ಇವ್ರು ಇಲ್ಲಿ ಟ್ಯಾನ್ ಆಗಬಾರ್ದು ಅಂತ ಅನ್ಕೋತಾನಂತೆ. ಇದೊಂದು ಮಿಸ್ ಆಗ್ಬಿಡಿ. ಆ್ಯಂಡ್ ಈ ಥರ ಒಂದು ಪುಲೋವರ್ ತೊಗೊಂಡಿದ್ದೀನಿ. ಇದನ್ನು ವೆಸ್ಟ್ ಸೈಡಲ್ಲಿ ಶಾಪ್ ಮಾಡಿದೆ. ಎಲ್ಲ ಇವಾಗ ಟ್ಯಾಗ್ಸ್ ರಿಮೂವ್ ಮಾಡ್ತಾ ಇದ್ದೀನಿ. ಎಲ್ಲ ಈಗ ಮನಾಲಿಗೆ ಅಂತಲೇ ನಾನು ಶಾಪ್ ಮಾಡಿರೋದು. ಆ್ಯಂಡ್ ಇದು ನಂದೇ ಪಫರ್ ಜಾಕೆಟ್. ಇದು ಮುಂಚೆನೇ ಇತ್ತು ನನ್ನ ಹತ್ರ. ಸೊ ಇದನ್ನು ಕೂಡ ನಾನು ಕ್ಯಾರಿ ಮಾಡ್ತೀನಿ. ಇದು ಇನ್ನೊಂದು ಪಫರ್ ಜಾಕೆಟ್, ಪಿಂಕ್, ನನ್ನ ಫೇವ್ರೆಟ್ ಕಲರ್. ಇದನ್ನು ಕೂಡ ನಾನು ಆನ್ಲೈನಲ್ಲಿ ಶಾಪ್ ಮಾಡಿದೆ. ಬಜೆಟ್ ಫ್ರೆಂಡ್ಲಿ ಇದೆ. ಆ್ಯಂಡ್ ಈ ಉಲ್ಲನ್ ಡ್ರೆಸ್ನ ನಾನು ಜಿಂಕ್ ಲಂಡನ್ ಆ್ಯಪಿಂದ ಶಾಪ್ ಮಾಡಿದೆ. ಈ ಸ್ಟೋರ್ ಕೂಡ ತುಂಬ ಬಜೆಟ್ ಫ್ರೆಂಡ್ಲಿ. ಆ್ಯಂಡ್ ಈ ಡ್ರೆಸ್ನ ನಾನು 899ಗೆ ಶಾಪ್ ಮಾಡಿದೆ. ಇದೆಲ್ಲ ನೈಟ್ ವೇರ್ಸ್, ಅಂದರೆ ನಮ್ಮ ಬಾಡಿನ ವಾರ್ಮ್ ಆಗಿಡುತ್ತೆ. ಸೊ ಹಾಗಾಗಿ ಇದನ್ನು ಶಾಪ್ ಮಾಡಿದ್ದೀನಿ. ಗಣಿ ಪ್ಲೀಸ್ ಹೆಲ್ಪ್ ಮಾಡೋ. ಲೇ, ನಾನು ಅವಾಗಿಂದ ಇಷ್ಟೆಲ್ಲ ಆಂಟಿ ಹೆಲ್ಪ್ ಮಾಡ್ಬೇಕಂತ. ಏನ್ ಗಣಿ? ಏನಿಲ್ಲ ಏನಿಲ್ಲ ಏನಿಲ್ಲ, ಹೋಗು ಹೋಗು ಹೋಗು, ಬಾಗಿಲು ಹಾಕೋ. ಹೆಲ್ಪ್ ಅಲ್ಲ ಟೈಗರ್, ಹೆಲ್ಪ್ ಮಾಡ್ತಾನೆ ಅಂತ
ಅವ್ರ ಕೈಲಿ ಏನ್ ಕೇಳ್ತಾ ಇದ್ದೆ? ಆಂಟಿ ಮತ್ತೆ ಹೆಲ್ಪ್ ಕರಿ. ಅಲ್ಲ ಸಿಸ್ ಹೆಲ್ಪ್ ಮಾಡ್ಲ? ದಯವಿಟ್ಟು ಬೇಡಪ್ಪ, ಫಸ್ಟ್ ಫೆಲೋ. ಏಯ್ ಅಲ್ಲ, ನಿನಗೆ ಹೆಲ್ಪ್ ಮಾಡಕ್ಕಂತೂ ಆಗಲ್ಲ, ಇಲ್ಲದೆಲ್ಲ ಹಾಳು ಮಾಡ್ತೀಯಾ. ಅಲ್ಲ ಸಿಸ್ ನೋಡ್ತಿದ್ದೆ ಅಷ್ಟೇ. ನೀನೇನೋ ನೋಡ್ಬೇಡ. ಅಲ್ಲ ಹೆಲ್ಪ್ ಮಾಡಕ್ಕಾಗಲ್ಲ. ನೋಡ್ಕೊ ಇಲ್ಲಿ. ಗಣಿ ನನ್ನ ಡ್ರಾಪ್ ಮಾಡೋದಕ್ಕೆ ಅಂತ ಬಂದಿದ್ದಾನೆ, ನಮ್ಮನ್ನ ಡ್ರಾಪ್ ಮಾಡೋದಕ್ಕೆ ಅಂತ ಬಂದಿದ್ದಾನೆ. ಹಾಯ್ ಅಮ್ಮ, ಎಲ್ಲಿ ಹೋಗ್ತಿದ್ದೀವಿ ಅಂತ ನಿನಗೇನಾದ್ರೂ ಐಡಿಯಾ ಇದೆಯಾ? ನೀನೇನೋ ಇನ್ನೂ ಸರ್ಪ್ರೈಸ್ ಎಲ್ಲ ಇಟ್ಟಿದೀಯಾ. ಇದಕ್ಕೆ ಬಂದ್ರು, ಏರ್ಪೋರ್ಟ್ಗೆ ಹೋಗ್ತಾ ಇದ್ರು, ಇಲ್ಲಿವರೆಗೂ ಹೇಳಿಲ್ಲ. ಇನ್ನು ಹತ್ತದ ಮೇಲೆ ಗೊತ್ತಾಗ್ಬೇಕಾ ನಂಗೆ? ಇಲ್ಲ ಆಂಟಿ, ಪೈಲಟ್ ಹಂಗೆ ಇಲ್ಲ, ಈಗ ಅಲ್ಲಿಗೆ ಹೋಗ್ತಿದ್ದಂಗೆ ಗೊತ್ತಾಗತ್ತೆ ನಿನಗೆ ಎಲ್ಲಿ ಅಂತ ಹೇಳಿ. ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದಾಗ ಗೊತ್ತಾಗತ್ತೆ. ಅಲ್ಲಿ ಅನೌನ್ಸ್ ಮಾಡಿದಾಗ ಗೊತ್ತಾಗುತ್ತೆ. ಬಟ್ ಹೆಂಗಿದೆ ಜೋಶ್? ಚೆನ್ನಾಗಿದೆ. ಜೋಶ್ ಅಲ್ಲ, ಅವ್ರ ಕ್ಯೂರಿಯಾಸಿಟಿ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ಓಹೋ, ಸರಿ ಸರಿ ಆಯ್ತು. ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ರಿವೀಲ್ ಆಗುತ್ತೆ, ಎಲ್ಲಿ ಏನು ಅಂತ ರಿವೀಲ್ ಆಗುತ್ತೆ. ಕಾಯ್ತಾ ಇರು. ಸ್ಟೇ ಟ್ಯೂನ್ಡ್. ಬಾಯ್. ಸೊ ಫೈನಲಿ ಏರ್ಪೋರ್ಟ್ ರೀಚ್ ಆದ್ವಿ. ಸೇಸ್ ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಸೋ ಮಚ್ ಗಣಿ. ಇಷ್ಟು ಬೆಳಗ್ಗೆ ನಮ್ಮನ್ನ ಬಂದು ಡ್ರಾಪ್ ಮಾಡಿ ಹೋಗ್ತಾ ಇದೆಯಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಶ್. ಯಾಕೋ ಆನಂದ ಬಾಷ್ಪ. ನಮಗೂ ಆನಂದ ಬಾಷ್ಪ ನೀನು. ಓಕೆ ಸೇಸ್ ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಗಣಿ. ಬಾಯ್. ಈ ಟ್ರಿಪ್ಗೆ ಬರೀ ನಾನು ಅಮ್ಮ ಮಾತ್ರ ಹೋಗ್ತಾ ಇಲ್ಲ, ನನ್ನ ಜೊತೆ ಇನ್ನ ಇಬ್ರು ಆ್ಯಡ್ ಆನ್ ಆಗ್ತಾ ಇದ್ದಾರೆ. ಒಂದು ಸೌಮ್ಯ, ಇದು ಸೌಮ್ಯ ಅವರಮ್ಮ. ಸೊ ನಾವು 4 ಜನ ಹೋಗ್ತಿದ್ದೀವಿ ಟ್ರಿಪ್ಗೆ. ಇನ್ನು ನಾವು ಅಮ್ಮಂಗೆ ಗೊತ್ತಾಗಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ನಾನು ಅಂತ. ಈಗ ಹೋದ್ಮೇಲೆ, ಆ ಜಾಗಕ್ಕೆ ಹೋದ್ಮೇಲೆ ಗೊತ್ತಾಗುತ್ತೆ. ಜರ್ನಿ ಈಗ ಶುರುವಾಗಿದೆ. ಆಂಟಿ ಹೇಗನ್ನಿಸ್ತಾ ಇದೆ ಅಮ್ಮ? ವೇಟಿಂಗ್ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಿದೆ. ಏನಕ್ಕೆ ನೀನು ಇನ್ನ ಆ ಜಾಗಕ್ಕೆ ಹೋಗಿಲ್ವಲ್ಲ? ಇಲ್ಲಿ ಕೂತಿರೋದೇ ಖುಷಿ ಆಗ್ತಾ ಇದೆ. ಹೇಗಿದೆ ಆಂಟಿ? ಆಂಟಿ ಕಾಫಿ ಬರ್ತಾ ಇದೆ, ಬೇಕಾ? ಕಾಫಿ ಓಕೆ. ಕುಡೀರಿ ಆಂಟಿ. ಫೈನಲಿ ನಾವು ಚಂದಿಗೆ ರೀಚ್ ಆದ್ವಿ. ಈಗಲಾರು ನೀನು ಎಲ್ಲಿ ಹೋಗ್ತಿದೀವಿ ಅಂತ ಗೆಸ್ ಮಾಡಿದ್ಯಾ? ಅಯ್ಯೋ, ಬಂದ್ವಿ ಗೊತ್ತಾಯ್ತು. ಎಲ್ಲಿ ಕರ್ಕೊಂಡು ಹೋಗ್ತಿದ್ವಿ? ಸೌಮ್ಯ ಅವ್ರು ಏನ್ ಹೇಳೋದು ಇವ್ರಿಗೆ? ಗೆಸ್ ಮಾಡಿ ಆಂಟಿ. ಗೆಸ್ ಮಾಡು, ಎಲ್ಲಿ ಕರ್ಕೊಂಡು ಹೋಗ್ಬೇಕು? ನೋಡಿ, ಇಲ್ಲೇ ಇಷ್ಟು ಚಳಿ ಇದೆ. ಸಿಮ್ಲಾನಾ? ಗೆಸ್ ಮಾಡಿದ್ಯಾ ನೀನು? ಇಲ್ಲ, ಗೆಸ್ ಮಾಡಿಲ್ಲ. ಅವ್ರಿಗೆ ಪ್ಯಾಕ್ ಕೂಡ ಮಾಡ್ಕೊಳಕ್ ಬಿಟ್ಟಿಲ್ಲ, ಎಲ್ಲ ಪ್ಯಾಕಿಂಗ್ ನಾನೇ ಮಾಡಿದ್ದೀನಿ. ಇಲ್ಲೇ ಇಷ್ಟು ಚಳಿ ಇದೆ, ಇನ್ನು ಅಲ್ಲಿ ಇನ್ನೆಷ್ಟು ಚಳಿ ಇರುತ್ತೆ ಅಂತ ಹೇಳಿ ಅಂದ್ರೆ ನಾವೆಲ್ಲರೂ ಎಕ್ಸೈಟ್ ಆಗಿದ್ದೀವಿ. ಹೇಗಿದೆ ಆಂಟಿ ಚಂಡೀಗಢ ಚಳಿ? ಖುಷಿ ಆಗ್ತಾ ಇದೆ, ಬಟ್ ಚಳಿದು ಜಾಸ್ತಿ. ಓಕೆ, ಇನ್ನು ನೆಕ್ಸ್ಟ್ ನಮ್ಮನ್ನ ಪಿಕ್ ಮಾಡೋದಕ್ಕೆ ಇನೋವಾ ಕಾರ್ ಬಂದಿದೆ. ಆ್ಯಂಡ್ ಈಗ ನಾವು ಮನಾಲಿ ಕಡೆ ಹೋಗ್ತಾ ಇದ್ದೀವಿ. ಲೈಕ್ 2 days ನಾವು ಮನಾಲಿಲೇ ಇರ್ತೀವಿ. ಈಗ ನಾವು ಸುಕುನಾ ಲೇಕ್ಗೆ ಬಂದಿದ್ದೀವಿ. ಹೆಲೋ, ಚಿರ್ಮುರಿ ತಿಂತಾ ಇದೀವಿ. ಹಾಂ, ಸಖತ್ ಚಳಿ ಇದೆ. ಅವ್ರು ಚಿರ್ಮುರಿ ಕೊಡ್ಸಿದ್ದಾರೆ. ನೋಡಿಲ್ಲ,
ಪೇಪರ್ ಮಾತ್ರ ಎಷ್ಟು ದೊಡ್ಡದಾಗಿ ಸುತ್ತಿದ್ದಾರೆ. ಒಳಗಡೆ ಇರೋ ಚುರುಮುರಿ ಬರೀ ಕಮ್ಮಿ. ನೋಡಿ ಇಷ್ಟೇ, ಒಳಗಡೆ ಏನೂ ಇಲ್ಲ. ಫ್ಲೈಟಲ್ಲಿ ಬರ್ಬೇಕಾದ್ರೆ ಮೋಕ್ಷಿತ್ ಅವರಿಗೆ ಹೊಟ್ಟೆ ಅಷ್ಟೋಗಿದೆ ಅಂದ್ರೆ ಅಷ್ಟೋಗಿದೆ. ಅವಳು ಪಾಪ ಹೇರ್ ಹೋಸ್ಟೆಸ್ ಫುಡ್ ತಡ್ಕೊಂಡು ಬಂದು ನಮ್ಮ ಮುಂದೆ ಸೀಟಿಗೆ ಸ್ಟಾಪ್ ಆಗಿಬಿಟ್ಲು. ಖಾಲಿ ಆಗೋಯ್ತೇನೋ. ಸೌಮ್ಯ ಅವರೇ ಇವ್ರು ನಮಗೆ ತಿಂಡಿ ಕೊಡಲ್ಲ ಅನ್ಸುತ್ತೆ. ಸೌಮ್ಯ ಖಾಲಿ ಅನ್ಸುತ್ತೆ ಅಂತ. ಇಲ್ಲ ಟ್ರೇ ಖಾಲಿ ಆಗ್ಬಿಡಿದೆ. ಆಮೇಲೆ ಇಲ್ಲ ತಂದ್ರು ಅಪ್ಪ ಚೆನ್ನಾಗಿಲ್ದೆ ಆದ್ರೂ ಪಾಪ ಹೊಟ್ಟೆ ಅಷ್ಟು ತಡಿಯಕ್ ಆಗ್ದಿರ ತಿನ್ಬಿಟ್ರು ಮೋಕ್ಷಿತ ಅವರು. ಅದು ಫುಲ್ ಮಾಡೋದು ಅಂತ ಫುಲ್ ಖಾಲಿ ಮಾಡಿದೀನಿ. ಅದನ್ನ ಖಾಲಿ ಮಾಡಿ ನೋಡಕ್ ಗೊತ್ತಾಯ್ತು ಮೋಕ್ಷಿತ ಅವ್ರಿಗೆ ಎಷ್ಟು ಹಸುವಾಗಿದೆ ಎಷ್ಟು ಕುಡಿದೆ ಅಂತ. ನಾನು ಇಲ್ಲಿಗೆ ಬಂದ್ರು ಪಾನಿಪುರಿ ಹುಡ್ಕೊಂಡ್ ಬಂದಿದ್ದೀನಿ. ಪಾನಿಪುರಿ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಖಾರ ಅನ್ನೋದು ಗೊತ್ತಾಗಬೇಕಲ್ಲ ಆ ಮನುಷ್ಯಂಗೆ. ಚೆನ್ನಾಗಿದೆಯಾ ದುಡ್ಡು? ಸೌಮ್ಯ ಹೆಂಗಿದೆ? ಈ ಪಾನಿ ಸೀಬೆ ಹಣ್ಣಲ್ಲಿ ಮಾಡಿರೋ ಪಾನಿ. ಇದು ಸಕ್ಕದಾಗಿದೆ. ಇದು ಫಸ್ಟ್ ಟೈಮ್ ನಾನು ಈ ತರ ಟ್ರೈ ಮಾಡ್ತಿರೋದು. ತುಂಬಾ ಡಿಫ್ರೆಂಟ್ ಆಗಿದೆ. ಆಲೂ ಟಿಕ್ಕಿ ಚಾಟ್ ಕೈಗೆ ಇದೊಂಚೂರು ಇತ್ತು. ಹೇಗಿದೆ ಆಲೂ ಟಿಕ್ಕಿ ಚಾಟ್? ನಿಮಗೆ ಬಿಸಿ ಅಂತಾನೆ ಅನ್ಸಲ್ಲ. ಹೌದಲ್ಲ, ಹೊಗೆ ಮಾತ್ರ ಬರ್ತಾ. ಈಗ ನಾವು ರಾಕ್ ಗಾರ್ಡನ್ ಅಲ್ಲಿ ಇದೀವಿ. ಮಾತಾಡೋದಕ್ಕೆ ಆಗ್ತಾ ಇಲ್ಲ, ಅಷ್ಟು ಚಳಿ ಆಗ್ತಾ ಇದೆ. ಸೊ ಇದು ರಾಕ್ ಗಾರ್ಡನ್. ವಾವ್ 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 ವಾವ್. ಸಕ್ಕದಾಗಿದೆ ಈ ಜಾಗ. ನಮ್ಮ ಮುಂದೆ ಮ್ಯಾನ್ ಮೇಡ್ ವಾಟರ್ ಫಾಲ್ ಇದೆ. ವಾವ್ ಸಕ್ಕದಾಗಿದೆ ಅಲ್ಲ? ಸ್ವಾಮಿ ಅವ್ರು ಇಲ್ಲಿ ಬನ್ನಿ. ಇಲ್ಲ 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 ಸಕ್ಕದಾಗಿದೆ. ಬಟ್ ಅದಕ್ಕೆ ನೀವು ಬನ್ನಿ ಬನ್ನಿ ಅಂತ ಇಲ್ಲಿರೋ ಜನ ಅದು ಹೆಂಗಿರ್ತಾರೆ ಅಂತ ಗೊತ್ತಿಲ್ಲ. ನಡುಕ್ತಾ ಇದೀವಿ ನಾವು. ಸತ್ಯ ಅಯ್ಯೋ ಮಾತಾಡೋದಕ್ಕೆ ಆಗ್ತಾ ಇಲ್ಲ. ಚೆನ್ನಾಗಿ ಬಂತು. ಈಗ ಲಾಫಿಂಗ್ ಮಿರರ್ಗೆ ಬಂದಿದ್ದೀವಿ. ಇದರ ಸ್ಪೆಷಾಲಿಟಿ ಏನು ಅಂತಂದ್ರೆ, ಈ ರೀತಿ ನಾವು ಮಿರರಲ್ಲಿ ನೋಡಿದಾಗ ಹೆಂಗ್ ಕಾಣ್ತೀವಿ? ಅಗ್ಲಕ್ಕೆ ಕಾಣ್ತೀವಿ. ಆ್ಯಂಡ್ ಇದ್ರಲ್ಲಿ ನೋಡಿ ಹೆಂಗಂದ್ರೆ ಹಂಗೆ ಕಾಣ್ತಾ ಇದ್ದೀವಿ. ಇದಕ್ಕೆ ಲಾಫಿಂಗ್ ಮಿರರ್ ಅಂತ ಕರೀತಾರೆ. ಸೊ ಇಲ್ಲಿ ಹೆಂಗೆ ಕಾಣ್ತೀವಿ ನೋಡೋಣ ಬನ್ನಿ. ಇಲ್ಲಿ ಹೆಂಗೆ ಕಾಣ್ತಿದ್ದೀವಿ? ಇದರಲ್ಲಿ ಉದ್ದ ಕಾಣ್ತಿದ್ದೀವಿ. ಕಾಲು ನೋಡಿ ಸಣ್ಣ ಕಾಣ್ತಾ ಇದೆ. ಹಾ. ಆ್ಯಂಡ್ ಇದರಲ್ಲಿ ಅಬ್ಬಾ ಮುಖಾನೇ ಕಾಣ್ತಲ್ಲ. ಇಲ್ಲಿ ನೋಡಿ ಇಲ್ಲಿ ಇದು ನೋಡೋಣ. ಹಾ ಇಲ್ಲಿ ನೋಡಿ ಮೇಲೆ ಕೆಳಗೆ ಎರಡು ಕಡೆನೂ ಕಾಣ್ತಾ ಇದೀವಿ ನಾವು. ಎರಡು ಕಡೆನೂ ರಿಫ್ಲೆಕ್ಟ್ ಆಗ್ತಿದೆ. ಇದು ಸೇಮ್. ನೋಡಿದ್ರಲ್ಲ, ಇದೇ ಲಾಫಿಂಗ್ ಮಿರರ್ ಸ್ಪೆಷಾಲಿಟಿ. ಹೆಂಗ್ ಕಾಣಿಸಿದ್ವಿ ಅಂತ. ರಾಕ್ ಗಾರ್ಡನ್ ಅಲ್ಲಿ ಸುಮಾರು ಜಾಗಗಳಿದೆ. ಈಗ ನೋಡಿದ್ರಲ್ಲ, ಲಾಫಿಂಗ್ ಮಿರರ್ ಇದೆ ಆ್ಯಂಡ್ ವಾಟರ್ ಫಾಲ್ಸ್ ಇದೆ. ಜಾಗ ನೋಡಿ ಎಷ್ಟು ಚೆನ್ನಾಗಿದೆ, ಪ್ರಶಾಂತವಾಗಿದೆ. ಆ್ಯಂಡ್ ಇಲ್ಲಿ ನೋಡಿ ಆಂಟಿ, ಹೌ ಇಸ್ ದ ಜಾಶ್? ಯಾಕೆ? ಸರಿ ಬನ್ನಿ ಹೋಗೋಣ. ಚಂಡೀಗಢಲ್ಲಿ ಕೆಲವು ಪ್ಲೇಸಸ್ಗಳನ್ನ ಕವರ್ ಮಾಡ್ಕೊಂಡು ಈಗ ನಾವು ಮನಾಲಿ ಕಡೆ ಹೋಗ್ತಾ ಇದೀವಿ. ಗೈಸ್ ಹೇಗ್ ಅನಿಸ್ತಾ ಇದೆ ಮನಾಲಿಗೆ ಹೋಗ್ತಾ ಇರೋದು? ಸೂಪರ್ ಆಗಿದೆ ಆಂಟಿ. ಖುಷಿಯಾಗಿದೆ, ತುಂಬಾ ಚೆನ್ನಾಗಿದೆ. ಆಂಟಿ ಅಲ್ಲಿ ಹೋದ್ಮೇಲೆ ಹೇಳ್ಬೇಕು ನೀವು ತುಂಬಾ ಚೆನ್ನಾಗಿದೆ ಅಂತ. ಈಗ ಅಲ್ಲಿಗೆ ಹೋಗ್ತಿರೋದಕ್ಕೆ ಹೆಂಗ್ ಅನಿಸ್ತಾ ಇದೆ? ಸೋ ಎಕ್ಸೈಟ್ ಆಗಿದೀವಿ. ಎಲ್ಲ ಹಿಂಗಿರ್ಬೋದು ಏನು ಅಂತ ಕ್ಯೂರಿಯಾಸಿಟಿ ಇದೆ. ಸೂಪರ್.
ಸೊ ನಾವು ಕೂಡ ಎಕ್ಸೈಟೆಡ್ ಆಗಿದ್ದೀವಿ. ಅಲ್ಲಿಗೆ ಹೋದ್ಮೇಲೆ ನೋಡೋಣ. ಆ್ಯಂಡ್ ಇಲ್ಲಿಂದ ಅಲ್ಲಿಗೆ ನಾವು ರೀಚ್ ಆಗಬೇಕು ಅಂದರೆ ಇನ್ನೂ 6 ಅವರ್ ಬೇಕು. 6 ಅವರ್ ನಾವು ಕಾರಲ್ಲಿ ಹಿಂಗೆ ಮಸ್ತಿ ಮಾಡ್ಕೊಂಡು ಹೋಗ್ತೀವಿ. ಆ್ಯಂಡ್ ನಮ್ಮನ್ನ ಎಲ್ಲ ಕಡೆ ಸೇಫಾಗಿ ಕರ್ಕೊಂಡು ಹೋಗ್ತಿರೋದು ಇವರೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆಂಟಿ ಜೈ ಶ್ರೀರಾಮ್. ಆಂಟಿ ಮಾಡಿ ಒಂದೆರಡು ಸ್ಟೆಪ್ ಹಾಕಿ. ಮಾಡಿದ್ರಾ? ನಮ್ಗೆಲ್ಲ ಶೂಟ್ ಮುಗ್ದಿದ್ದ ಲೇಟ್ ಆಯ್ತು. 20 minutes ಅಲ್ಲಿ ನಾವು ಮನಾಲಿ ರೀಚ್ ಆಗ್ತಾ ಇದೀವಿ. ಆಂಟಿ ಟೆಡಿ ಬೇರ್ ತರನೇ ಕಾಣ್ತಾ ಇದ್ದೀರಾ. ಸುಮ್ಮನೆ ಬಾಯಿ ಮಾತು ಕೇಳ್ತೀಯಪ್ಪ. ಒಂದು ಹಗ್ ಮಾಡಲಿಲ್ಲ, ಒಂದು ಕಿಸ್ ಕೊಡ್ಲಿ. ನಾ ಕೊಡ್ತೀನಮ್ಮ. ಸೌಮ್ಯ ಅವರೇ ಹಾಯ್. ಮುಂದೆ ಹಾಕ್ಬಿಟ್ಟಿದ್ದಾರೆ ಇವರೆಲ್ಲ ಹಿಂದೆ ಸೇರ್ಕೊಂಡು. ಇನ್ನೇನು 20 minutes ಅಲ್ಲಿ ರೀಚ್ ಆಗ್ತೀವಿ. ಸೊ ನಾಳೆ ನಾವು ಮನಾಲಿನ ಎಕ್ಸ್ಪ್ಲೋರ್ ಮಾಡಿ ಮನಾಲಿದು ಲಾಗ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್ ಬಾಯ್. ಬಾಯ್, ಗುಡ್ ನೈಟ್.